ನಮ್ಮ ಜಶ್ಮೆ ಮೀಲಾದ್ ನಬಿ ಅಂತ ಹೇಳ್ಬಿಟ್ಟು ನಮ್ಮ ಪೈಗಂಬರ್ ಮಾಡಿರೋದು ಹಬ್ಬ ನಡೆಯೋದು. ಆ ಹಬ್ಬಕ್ಕೆ ಎಲ್ಲ ನಮ್ಮವ್ರಿಗಂತೂ ಗೊತ್ತಿದೆ. ನಮ್ಮ ಹಿಂದೂ ಅಣ್ಣ ತಂದವ್ರಿಗೆ ಧನ್ಯವಾದನ ಹೇಳ್ತೀನಿ. ಹಬ್ಬಕ್ಕೆ ಶುಭಾಶಯನ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಾವು ಯಾವತ್ತೂ ಅಣ್ಣ ತಮ್ಮ ಥರ ಬಾಳಿದ್ದೀವಿ, ಇಲ್ಲಿ ಬಾಳ್ಕೊಂಡಿರ್ತೀವಿ. ಇನ್ನೊಂದೇನಂತ ಹೇಳಿದ್ರೆ ನನ್ನ ಕನ್ನಡ ಸ್ವಲ್ಪ ತಪ್ಪಾಗಿ ಬಂದರೆ ದಯವಿಟ್ಟು ಕ್ಷಮಿಸಿ. ಅವ್ನು ಯಾವನೋ ಹಳ್ಳಿದ ಕೆರಿನೋ ಯಾವನೋ ಬಂದೋ ಅವನಿಗೆ ಯಾರು ಫೋನ್ ಮಾಡಿಬಿಟ್ಟು ಬಾಪ ಇಲ್ಲಿ ಹೋಗಪ್ಪ ಅಂತ ಕರೆದಿಲ್ಲ ಮೈಸೂರಿಗೆ. ಅವ್ನು ಸುಮ್ಮನೆ ನಮ್ಮವ್ರದ್ದು ನಿಮ್ಮವ್ರದ್ದು ನೆಮ್ಮದಿ ಹಾಳು ಮಾಡೋಕ್ಕೋಸ್ಕರ ಅವ್ನು ಮೈಸೂರು ಬಂದು ಇಲ್ಲಿರೋದೆಲ್ಲ ಕೆಲಸ ಮಾಡೋನು. ಒಬ್ಬ ಶಾಸಕರು ತನ್ವೀರ್ ಸೇಠ್ ಅಂತ ಹೇಳಿದ್ರೆ ಅವನ ಅಪ್ಪನಿಗೆ ಹೋಗಿ ಕೇಳಿ ತನ್ವೀರ್ ಸೇಠ್ ಯಾರು, ಅಜಿತ್ ಸೇಠ್ ಯಾರು ಅಂತ ಹೇಳ್ಬಿಟ್ಟು ಕೇಳಬೇಕು. ಫಸ್ಟ್ ನಾ ತನ್ವೀರ್ ಸೇಠ್ ಅವರು ಹಿಸ್ಟ್ರಿ ಏನಿದೆ, ಇತಿಹಾಸ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಆಮೇಲೆ ಮಾತಾಡು. ನಿಮ್ಮ ಅಪ್ಪನಿಗೆ ಹೆಂಗೆ ಮಾತಾಡ್ತೀಯನಪ್ಪ ನೀನು, ಹೋಗೋ ಬಾರೋ ಅಂತ. ಇತಿಹಾಸ ಗೊತ್ತಿದೆ ನಮಗೆ. ನೀನು ಏನು ಮಾಡ್ತಾ ಇದ್ದೆ ಮುಂಚೆ, ನೀನು ಯಾವ ಕೆಲಸದಲ್ಲಿ ಇದ್ದೆ, ನೀನು ಏನು ಮಾಡ್ತೀಯಾ, ಎಷ್ಟು ಸತಿ ಜೈಲಿಗೆ. ಒಬ್ಬ ಕ್ರಿಮಿನಲ್ ನೀನು. ನಮ್ಮ ಮೈಸೂರು ಬಂದು ನಮ್ಮ ಪೊಲೀಸ್ ಕಮಿಷನರ್ಗೆ DC ಅವ್ರಿಗೆಲ್ಲ ವಾರ್ನಿಂಗ್ ಮಾಡ್ತೀಯಾ ಬರಬೇಕು ಅಂತ ಬಿಟ್ಟು. ನೀನು ದೊಡ್ಡ ಇವನ, ನೀನು ದೊಡ್ಡ ರಾಜಕೀಯ ವ್ಯಕ್ತಿನ, ಇಲ್ಲ ದೊಡ್ಡ ಒಳ್ಳೆ ಹೆಸರು ಜನಗಳಿಗೋಸ್ಕರ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಇದೆಯಾ? ಸುಮ್ಮನೆ ಹಾಕೊಂಡು ಈ ಬಕ್ರಾಗಳಿಗೆ ಮಾಡ್ತೀಯಲ್ಲ. ಇಲ್ಲಿ ಬಕ್ರಾಗಳು ಯಾರು ಇಲ್ಲ ಮೈಸೂರಲ್ಲಿ, ಎಲ್ಲರಿಗೂ ಬುದ್ಧಿ ಇದೆ. ಅರ್ಥ ಆಯ್ತಾ? ಇದೆಲ್ಲ ಬಿಟ್ಬಿಟ್ಟು ಮಾನ ಮರ್ಯಾದೆಯಿಂದ ಬದುಕ. ನಿನ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ ನಿನಗೆ? ಮೈಸೂರಿಗೆ ಬಂದು ನಾಳೆ ಹಬ್ಬ ಇದೆ ಬಂದ್ಬಿಟ್ಟು ನೆಮ್ಮದಿ ಹಾಳು ಮಾಡಕ್ಕೆ ನಾಟಕ ಆಡ್ತೀಯ ನೀನು. ಹಿಂದುತ್ವ ಅಂತ ಹೇಳ್ಬಿಟ್ಟು ಹಿಂದೂವರ ಜನ ಹೆಸರು ಕೆಡಿಸ್ತೀಯ ನೀನು. ನಾವೆಲ್ಲ ಅಣ್ಣ ತಮ್ಮದ್ರ ಬಾಳ್ತಾ ಇದೀವಿ ಕಣೋ. ನೀನೇನು ಹೇಳಿದ್ರು ಏನು ನಡೆಯಲ್ಲ ಇಲ್ಲಿ ಮೈಸೂರಲ್ಲಿ, ಪೂರ್ತಿ ಕರ್ನಾಟಕದಲ್ಲಿ ನಡೆಯಲ್ಲ. ಯಾಕಂತ ನೀನು ಯಾರಂತ ಗೊತ್ತಿದೆ ಜನಗಳಿಗೆ. ನೀನು ಯಾರು, ನೀನು ಏನು, ನಿನ್ನ ಇತಿಹಾಸ ಏನು, ನೀನು ಏನು ಕೆಲಸ ಮಾಡ್ಕೊಂಡಿದ್ದೆ, ನೀನು ಎಷ್ಟೊತ್ತಿ ಜೈಲಿಗೆ ಹೋಗಿದ್ಯಾ, ಎಷ್ಟು ಸತಿ ಪೊಲೀಸವ್ರು ಎತ್ತಿ ಹಾಕೊಂಡು ಹೋಗವ್ರೆ, ಎಷ್ಟು ಜನ ಹೊಡೆದವ್ರೆ ನಿನಗೆ, ಎಷ್ಟು ಜನ ಉಗ್ದವ್ರೆ, ಪೂರ್ತಿ ಕರ್ನಾಟಕ ಗೊತ್ತಿದೆ. ನೀನೇ ಅವನು ಹೇಳಕ್ಕೆ ತನ್ವೀರ್ ಸೇಠ್ ಅವ್ರ ಬಗ್ಗೆ ಹೇಳಕ್ಕೆ ಬಂದಿದ್ಯಾ? ನೀವು ಎಲ್ಲ ಕಡೆ ಕೇಸ್ ಆಗಿರ್ಬೋದು, ನೀನು ಮೈಸೂರಲ್ಲಿ ಕೇಸ್ ಆಗಿಲ್ಲ. ಕೇಸ್ ಆಗ್ಬಿಟ್ಟು ತಿರ್ಗಾ ಮೈಸೂರಲ್ಲಿ ಬರಬೇಡ್ದು ನೀನು. ಆ ಥರ ಬಿಡಿಸ್ತದೆ ಹೇಳ್ತು ನಿನಗೆ. ಇದೇ ಫಸ್ಟ್ ಇದೇ ಲಾಸ್ಟು. ನಿನಗೆ ಮರ್ಯಾದೆಯಿಂದ ಹೇಳ್ತಾ ಇದ್ದೀವಿ. ನೆಕ್ಸ್ಟು ಆ ಥರ ಏನೂ ಮಾಡಲ್ಲ. ಕಾನೂನು ಪರವಾಗಿ ನೀನು ಏನು ಮಾಡಿದ್ಯಾ ಅದಕ್ಕೆ ತಗೊಂಡೋಗಿ ಕಾನೂನು ಪರವಾಗಿ ಕಂಪ್ಲೇಂಟ್ ಕೊಡ್ತೀವಿ. ಫಸ್ಟ್ನ ತನ್ವೀರ್ ಸೇಠ್ ಜೊತೆ ಮಾತಾಡಿದ್ಯಲ್ಲ ನೀನು, ಇಲ್ದಿರೋದು ಅದು ವಾಪಸ್ ತಗೊಳೋದು ಕಲ್ಕೋ, ಕ್ಷಮೆ ಕೇಳು. ಇಲ್ಲ ಅಂತ ನೆನ್ನೆ ದಿವಸ ಪುನೀತ್ ಕೇರಿಹಳ್ಳಿ ಅವನ ಹೆಸರು ತಗೊಳಕ್ಕೆ ನನಗೆ ಬೇಸರ ಆಗುತ್ತೆ. ಅವನು ಒಂಥರ ಲೂಸು. ಏಕಾಏಕಿ ಬಂದು ಅವನು ಯಾರ್ದೋ ಒಂದು ವಿಚಾರ ಅವ್ನು ರೆಕಾರ್ಡಿಂಗ್ ಮಾಡ್ಕೊಂಡು ಅವನೇ ಪ್ರಚಾರ ಮಾಡ್ಕೊಳ್ಳೋದು ಫೇಸ್ಬುಕ್ಕಲ್ಲಿ ಮಾಡ್ಕೊಂಡು ನಮ್ಮ ಮೈಸೂರು ಕರೀತಾ ಇದ್ದೀವಿ ಬಾರೋ ಅಂದ್ರೆ. ಯಾರು ಮಾಡಿರೋದು ಲಾ ಆ್ಯಂಡ್ ಆರ್ಡರ್ ಇದೆ, ಆ ಕಾನೂನುಬದ್ಧವಾಗಿ ನೀನು ಕೇಸ್ ಬುಕ್ ಮಾಡಬೇಕಿತ್ತು, ಅದೇನು ಮಾಡಬೇಕು ಬಂದೋಬಸ್ತ್ ಮಾಡಬೇಕಿತ್ತು. ಅವ್ನು ಮಾತು ಕೇಳ್ಕೊಂಡು ಮೈಸೂರು ಬಂದು ಅವನು ಪ್ರಚಾರ ಮಾಡ್ಕೋತಾರ. ಅದನ್ನು ಯಾರು ಪುನೀತ್ ಕೇರಳಿ. ಅದಿರ್ಲಿ ಒಂದ್ ಕಡೆ. ಪ್ರವಾದಿ ಮೊಹಮ್ಮದ್ ಬಗ್ಗೆ ಅವ್ನು ಹೇಳಿದ್ರೆ ಹಬ್ಬ ನಾವು ಮಾಡಕ್ ಬಿಟ್ಟಿದೀವಿ ಅಂದ್ರೆ ಏನು, ಇವ್ನು ಮಾಡಕ್ ಬಿಡ್ತಾನೆ ಏನು? ಇಡೀ ಪ್ರಪಂಚದಲ್ಲಿ ಮಾಡ್ತೀವಿ ನಾವು. ಇಡೀ ಪ್ರಪಂಚದಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ಈದ್ ಮಿಲಾದ್ ನಬಿ ಅಂತ ನಾವು ಮಾಡ್ತೀವಿ. ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಅದಾದ್ಮೇಲೆ ಇವನು ಇನ್ನೊಂದು ಹೇಳ್ತಾರೆ, ನಮ್ಮ ಏಕವಚನಲ್ಲಿ ನಮ್ಮ ಶಾಸಕ ತನ್ವೀರ್ ಸೇಠ್ ಅವರ ಬಗ್ಗೆ ಏಕವಚನಲ್ಲಿ ಮಾತಾಡ್ತಾನೆ. ತುಂಬಾ ಬೇಸರ ಆಗಿದೆ. ಅದು ಖಂಡನೆ ಅಂತ ಹೇಳಕ್ಕೆ ಬಯಸ್ತೀನಿ. ಅವನಿಗೆ ಒಂಚೂರು ಬುದ್ಧಿ ಇಲ್ಲ. ಇವನು ಹಂದಿ ಮಾಂಸ ತಿಂತಾ ಇರ್ಬೋದು ಅವನು, ಅದಕ್ಕೋಸ್ಕರ ಈ ತರ ಹೇಳ್ತಾ ಇದ್ದಾನೆ. ಇಲ್ಲ ಆತರ ಬುದ್ಧಿ ಕೆಟ್ಟೋಗಿದೆ ಇವನ್ಗೆ, ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದಾನೆ ಅಂತ ಹೇಳಕ್ ಬಯಸ್ತೀನಿ. ಮತ್ತೆ ಇವನ್ಗೆ ಒಂಚೂರು ಆತರ ನೀವು ನಾಯನಾಡ್ರ ಕೆಟ್ಟಸಕ್ಕೆ ಮೈಸೂರನ್ನ ಹಾಳು ಮಾಡೋಕ್ಕೋಸ್ಕರ ಬಂದಿರ್ಬೋದು. ಇವನು ಏಕಾಏಕಿ ಬಂದು ಜನ ಸೇರಿಸ್ಕೊಂಡು DC ಆಫೀಸ್ ಹತ್ರ ಬಂದು ಅವ್ನು ಗಲಾಟೆ ಮಾಡಿರೋದು ನಾವು ಖಂಡನೆ ಅಂತ ಹೇಳ್ತೀವಿ. ನೆಮ್ಮದಿಯಾಗಿ ಬದುಕ್ತಾ ಇದೀವಿ ಮೈಸೂರಲ್ಲಿ. ಯಾಕೆ ಬದುಕು ಕೊಡ್ತಾ ಇಲ್ಲ ಇವನು?